ನಮಸ್ಕಾರ. ನಿನ್ನೆಯ ದಿನ ಆರೋಹಿ ಗ್ರಹಗಳು ಮತ್ತು ಅವರೋಹಿ ಗ್ರಹಗಳ ಬಗ್ಗೆ ಮಾತನಾಡಿದ್ದೆವು. ಇಂದು ಯಾವ ಆರೋಹಿ ಗ್ರಹ ಶುಭ ಫಲವನ್ನು ಆರೋಹಿಯಾಗಿದ್ದಾಗ ಕೊಡುತ್ತಾನೆ, ಯಾವ ಅವರೋಹಿ ಗ್ರಹ ಅಶುಭ ಫಲಗಳನ್ನು ಅವರೋಹಿಯಾಗಿದ್ದಾಗ ಕೊಡುತ್ತಾನೆ ಎಂದು ಮಾತನಾಡೋಣ. ಮೊದಲನೆಯದಾಗಿ ರವಿಗೆ ಪಾಪಗ್ರಹವೆಂದು ಹೇಳುತ್ತಾರೆ. ಪಾಪಗ್ರಹವು ಆರೋಹಿಯಾಗಿದ್ದಾಗ ಅಶುಭ ಫಲಗಳನ್ನು ಕೊಟ್ಟು ಅವರೋಹಿಯಾಗಿದ್ದಾಗ ಶುಭ ಫಲಗಳನ್ನು ಕೊಡುತ್ತಾನೆ. ಇದೇ ರವಿಯು ಅವರೋಹಿಯಾಗಿದ್ದಾಗ ಎರಡನೇ ಹಂತದಲ್ಲಿ ತನ್ನ ದಶೆಯ ಎರಡನೆಯ ಭಾಗದಲ್ಲಿ ಪಾಪ ಫಲಗಳನ್ನು ಕೊಡುತ್ತಾನೆ. ಇದೇ ತರಹ ಶುಭ ಗ್ರಹವಾದ ಗುರು ಆರೋಹಿಯಾಗಿದ್ದಾಗ, ಅಂದರೆ ಭಾವದ ಮಧ್ಯದ ಕಡೆಗೆ ಚಲಿಸುವಾಗ ಶುಭ ಫಲಗಳನ್ನು ಕೊಡುತ್ತಾನೆ. ಅವರೋಹಿಯಾಗಿದ್ದಾಗ ಪಾಪ ಫಲಗಳನ್ನು ಕೊಡುತ್ತಾನೆ. ಇದೇ ತರಹ ಶನಿ ಅವರೋಹಿಯ ಸ್ಥಾನದಲ್ಲಿದ್ದಾಗ ತನ್ನ ಮೊದಲನೆಯ ಅರ್ಧ ಭಾಗದಲ್ಲಿ ಶುಭ ಫಲಗಳನ್ನು ಕೊಟ್ಟು ತನ್ನ ದಶೆಯ ಎರಡನೇ ಕಾಲದಲ್ಲಿ ಅಶುಭ ಫಲಗಳನ್ನು ಕೊಡುತ್ತಾನೆ. ಶನಿ ಆರೋಹಿಯಾಗಿದ್ದಾಗ ಪ್ರಥಮ ಅರ್ಧ ದಶೆಯಲ್ಲಿ ಅಶುಭ ಫಲವನ್ನು ಕೊಟ್ಟು ಅರ್ಧ ದಶೆಯ ನಂತರ ಶುಭ ಫಲಗಳನ್ನು ಕೊಡುತ್ತಾನೆ. ಅಂದರೆ ಮೊತ್ತ ಸಾರಾಂಶ, ಆರೋಹಿಗಳು ಶುಭ ಫಲಗಳನ್ನು, ಅವರೋಹಿಗಳು ಅಶುಭ ಫಲಗಳನ್ನು ಕೊಡುತ್ತಾರೆ ಎಂದು ತಿಳಿದುಕೊಳ್ಳಬೇಕು. ಇದು ಎಲ್ಲ ಲಗ್ನದವರಿಗೂ ಎಲ್ಲ ರಾಶಿಯವರಿಗೂ ಅನ್ವಯಿಸುವುದಿಲ್ಲ. ಲಗ್ನಕ್ಕೆ ಇವರ ಜೊತೆ ಇರೋ ಸಂಬಂಧ ಬಹಳ ಮುಖ್ಯವಾಗಿರುತ್ತದೆ.